ಮಕ್ಕಳೇ, ಅಕ್ಬರನ ಆಸ್ಥಾನದಲ್ಲಿ ಬೀರ್ಬಲ್ಲ ಎಂಬ ಹೆಸರಿನ ಮಂತ್ರಿ ಇದ್ದದ್ದು ನೀವು ತಿಳಿದಿದ್ದೀರಿ. ಅನೇಕ ಸಮಸ್ಯೆಗಳು ಬಂದಾಗ ಅಕ್ಬರನು ಬೀರ್ಬಲನಲ್ಲೇ ಕೇಳುವುದು. ಒಂದು ದಿನ ಕಾರ್ಯನಿಮಿತ್ತ ಬೀರ್ಬಲನು ಬಂದಿರಲಿಲ್ಲ. ಅಕ್ಬರ ತನ್ನ ಮಂತ್ರಿ ಬೀರ್ಬಲನನ್ನು ಕರೆಸುವುದಕ್ಕಾಗಿ ಚಾರಕರನ್ನು ಕಳಿಸಿದ. ಚಾರಕರು ಬೀರ್ಬಲನ ಮನೆಗೆ ಹೋದರು. ಮಂತ್ರಿಗಳು ಅಕ್ಬರ್ ರಾಜರು ಬರಲಿಕ್ಕೆ ಹೇಳಿದ್ದಾರೆ, ಬರ್ತೇನೆ ಅಂತ ಹೇಳಿದ ಅವನು. ಚಾರಕರು ಬಂದು ಅಕ್ಬರನಿಗೆ ಬರ್ತೇನೆ ಅಂತ ಹೇಳಿದ್ದಾನೆ ಬೀರ್ಬಲ್ಲ ಎಂಬುದಾಗಿ ಹೇಳಿದರು. 1 ಗಂಟೆ ಆದರೂ ಬೀರ್ಬಲ್ಲ ಬರಲಿಲ್ಲ. ಮತ್ತೆ ಚಾರಕರು ಹೋದರು, ಬರ್ತೇನೆ ಅಂತ ಹೇಳಿದ್ದಾನೆ ಎಂಬುದಾಗಿ ಮತ್ತೆ ರಾಜನಿಗೆ ವಿಷಯ ಒಪ್ಪಿಸಿದರು. ಬರಲಿಲ್ಲ. ಸಿಟ್ಟು ಬಂತು ಅಕ್ಬರನಿಗೆ. ಅಷ್ಟೊತ್ತಿಗೆ ಬೀರ್ಬಲ್ಲ ಪ್ರವೇಶ ಮಾಡಿದ. ರಾಜ ಸಿಟ್ಟಿನಿಂದಲೇ ಕೇಳಿದ ಅಕ್ಬರ, ಏನು ಬೀರ್ಬಲ್ ಮಂತ್ರಿಗಳೇ, ಬರುವುದಕ್ಕೆ ಇಷ್ಟು ಹೊತ್ತೇ? 1 ಗಂಟೆ 2 ಗಂಟೆ? ಬೀರ್ಬಲ್ ಹೇಳಿದ, ಹೌದು ಪ್ರಭು, ಮನೆಯಲ್ಲಿ ಚಿಕ್ಕ ಮಗುವನ್ನು ಸಮಾಧಾನಪಡಿಸುವುದು ಕಷ್ಟವಾಯಿತು. ಹಾಗಾಗಿ ಬರಲಿಕ್ಕೆ ತಡವಾಯಿತು. ಅಷ್ಟು ಕಷ್ಟವೇ ಮಗುವನ್ನು ಆಡಿಸಲು? ರಾಜನಿದ್ದಲ್ಲಿಗೆ ಬರುವುದಕ್ಕೂ ವಿಳಂಬವಾಗುವ ಮಟ್ಟಿಗೆ ಮಕ್ಕಳನ್ನು ಸಮಾಧಾನಪಡಿಸುವುದು ಕಷ್ಟವೇ ಎಂಬುದಾಗಿ ಅಕ್ಬರ ಹೇಳ್ತಾನೆ. ಬೀರ್ಬಲ್ ಹೌದು ಎಂದಾಗ, ನೋಡೋಣ, ಈಗ ನಾನು ಪರೀಕ್ಷೆ ಮಾಡ್ತೇನೆ. ನೀನು ಮಗುವಾಗಬೇಕು, ನಾನು ಅಪ್ಪನಾಗ್ತೇನೆ ಎಂಬುದಾಗಿ ಹೇಳಿದಾಗ ಬೀರ್ಬಲ ಒಪ್ಕೊಳ್ತಾನೆ. ಮಗುವಾಗಿ ಅಳಲು ಶುರು ಮಾಡ್ತಾನೆ, ಅಳುತ್ತಾನೆ. ಅಕ್ಬರ ಹೇಳ್ತಾನೆ, ನಿಲ್ಲಿಸು ಪುಟ್ಟ ಮಗು, ಏನು ಬೇಕು ಮಗನೇ? ನನಗೆ ಕಬ್ಬು ಬೇಕು. ಕಬ್ಬು ತರಿಸೇ ಬಿಟ್ಟ, ರಾಜನಲ್ವ. ಕಬ್ಬು ಬಂತು. ಕಬ್ಬನ್ನು ಚೆನ್ನಾಗಿ ಕೆತ್ತಿ ಕೊಡಬೇಕು, ಸ್ವಚ್ಛ ಮಾಡಿ ಕೊಡಬೇಕು. ಕಬ್ಬನ್ನು ಸ್ವಚ್ಛ ಮಾಡಿಸಿ ಕೊಟ್ಟ. ಹೇಳಿದ ಕೂಡಲೇ ಚಾರಕರು ಮಾಡಿಕೊಟ್ಟು ಬಿಟ್ಟರು. ಕಬ್ಬನ್ನು ತುಂಡು ಮಾಡಿಕೊಡಬೇಕು. ಆಯಿತು, ಮಾಡಿಕೊಡೋಣ. ಚಾರಕರು ಮಾಡಿಕೊಟ್ಟಾಯಿತು. ಮತ್ತೇನಾಗಬೇಕು? ಕಬ್ಬು ತುಂಡಾದ್ದನ್ನು ಮತ್ತೆ ಹೊಂದಿಸಿ ಕೊಡಬೇಕು. ಆಗ ಅಕ್ಬರನಿಗೆ ಸಿಟ್ಟು ಬಂದು ಬೀರ್ಬಲನಿಗೆ ಒಂದು ಹೊಡೆದು ಬಿಡ್ತಾನೆ. ಆಗ ಬೀರ್ಬಲ್ಲ ಮತ್ತು ದೊಡ್ಡದಾಗಿ ಅಳಲಿಕ್ಕೆ ಶುರು ಮಾಡ್ತಾನೆ. ಆಗ ಅಕ್ಬರ್ ಹೇಳ್ತಾನೆ, ಹೌದಪ್ಪ, ನೀನು ಹೇಳಿದ್ದು ಇಂಥ ಸನ್ನಿವೇಶಗಳು ಮಕ್ಕಳನ್ನು ಸಾಕುವಾಗ, ಮಕ್ಕಳನ್ನು ಸಮಾಧಾನಪಡಿಸುವಾಗ ಬರ್ತದೆ. ನಾನು ಒಪ್ಪಿಕೊಳ್ತೇನೆ, ನೀನು ಶಾಂತವಾಗು, ನಿನ್ನ ಮಾತನ್ನು ಒಪ್ಪಿದ್ದೇನೆ ಎಂದು ಹೇಳ್ತಾನೆ. ಇದು ಒಂದು ಹಾಸ್ಯ ಪ್ರಸಂಗ. ಬೀರ್ಬಲನ ಒಂದು ಜಾಣ್ಮೆಯ ಕಥೆಯೂ ಹೌದು. ವಿ ಎನ್ ಭಾಗವತ್, ಬರಬಳ್ಳಿ.